ನಮ್ಮನ್ನು ಹುಡುಕ್ತಿದೀವಿ ಅಂತ ನೀವು ಮಾತ್ರ ಬೇಜಾರು ಮಾಡ್ಕೊಳ್ಬಿಡಿ ಚಿಕ್ಕಮ್ಮ. ನಾವು ಅನ್ಕೊಂಡಂಗೆ ನಮ್ಮಮ್ಮನ ಹುಡುಕಿ ಈ ಮನೆಗೆ ಕರ್ಕೊಂಡು ಬಂದ್ರು ನೀವೇ ನಮ್ಗೆ ರಿಯಲ್ ಅಮ್ಮ. ನೀವು ನಮ್ಗೆ ಜನ್ಮ ಕೊಡದೇ ಇರ್ಬೋದು, ಆದ್ರೆ ನಮ್ನೆಲ್ಲಾರನ್ನೂ ಓದಿಸಿದೀರಾ, ದೊಡ್ಡವ್ರು ಮಾಡಿದೀರಾ. ಈಗ ನಮ್ಮಮ್ಮ ಸಿಕ್ಕಿದ್ರು ಅಂದ ತಕ್ಷಣ ನಿಮ್ಮ ಮೇಲಿರೋ ಪ್ರೀತಿ ಯಾವತ್ತೂ ಕಮ್ಮಿ ಆಗಲ್ಲ. ಹೌದಮ್ಮ, ಬರೀ ಜನ್ಮ ಕೊಟ್ಟರು ಮಾತ್ರ ತಾಯಿ ಆಗಲ್ಲ, ತಾಯಿ ಪ್ರೀತಿ ಕೊಟ್ಟರು ಕೂಡ ತಾಯಿನೇ ಆಗ್ತಾಳೆ. ನಮ್ಗೆ ನಿಮ್ಮಲ್ಲಿರೋ ಪ್ರೀತಿ ಗೌರವ ಯಾವತ್ತೂ ಕಮ್ಮಿ ಆಗಲ್ಲ, ಆಕ್ಚುಲಿ ಇನ್ನೂ ಜಾಸ್ತಿ ಆಗತ್ತೆ. ನೀವು ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಗೌರವ ಇಟ್ಕೊಂಡಿರೋದಕ್ಕೆ ತುಂಬಾ ಥ್ಯಾಂಕ್ಸ್. ಆದ್ರೆ ಒಂದ್ ವಿಷಯ ನೆನ್ಪಿಟ್ಕೊಳ್ಳಿ, ನಿಮಗೆಲ್ಲ ನಿಮ್ಮ ತಾಯಿ ಯಾರು ಅಂತ ಗೊತ್ತಾಗಿರೋದು ನನಗೂ ತುಂಬಾ ಖುಷಿ ಆಗ್ತಿದೆ. ಈ ವಿಚಾರನ ಯಾರಿಗೂ ಹೇಳ್ಬಾರ್ದು ಅಂತ ವೇದಾಂತ್ ನನ್ನ ಹತ್ರ ಮಾತು ತಗೊಂಡಿದ್ದ, ಅದಕ್ಕೆ ಹೇಳಿರ್ಲಿಲ್ಲ ಅಷ್ಟೇ. ಅದು ಬಿಟ್ರೆ ಬೇರೆ ಯಾವ ಉದ್ದೇಶನೂ ಇರಲಿಲ್ಲ. ನಮ್ಮ ತಾಯಿನ ಹುಡ್ಕೋಕ್ಕಿಂತ ಮುಂಚೆ ನಿಮ್ಗೊಂದು ವಿಷಯ ತಿಳಿಸೋಣ ಅಂತ ಅಷ್ಟೇ. ಅದು ಬಿಟ್ರೆ ನಿಮಗೆ ಹರ್ಟ್ ಮಾಡಬೇಕು ಅಂತ ಏನಿಲ್ಲ. ನೀವು ನಿಮ್ಮಮ್ಮನ್ನ ಹುಡುಕ್ಬೇಕು ಅಂತಿರೋದು ಒಳ್ಳೆ ನಿರ್ಧಾರನೇ, ಆದರೆ ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ಯಾಕಂದ್ರೆ ನಿಮ್ಮಮ್ಮ ಸತ್ತಿದ್ದನ್ನ ನಾನು ವೇದಾಂತ್ ಇಬ್ಬರು ನೋಡಿದ್ದೀವಿ. ನಿಮ್ಮಮ್ಮ ಸತ್ತಿದ್ದಾಳೆ ಅಂದಮೇಲೆ ಹೇಗೆ ಹುಡುಕ್ತೀರಾ? ನಿಮ್ಮಮ್ಮ ಸಿಗೋದಕ್ಕೆ ಚಾನ್ಸೇ ಇಲ್ಲ. ಹಾಗೊಂದು ವೇಳೆ ಸಿಕ್ಕರೆ ಅದೊಂದು ದೊಡ್ಡ ಪವಾಡನೆ. ಎಲ್ರಿಗಿಂತ ಜಾಸ್ತಿ ಖುಷಿ ಪಡೋಳು ನಾನೇ. ಅತ್ತೆ, ವೈದೇಹಿ ಅತ್ತೆ ಸಿಗ್ತಾರೋ ಸಿಗಲ್ವೋ ಅನ್ನೋದು ಆಮೇಲಿನ ಮಾತು. ಆದರೆ ನೀವು ಇವ್ರಿಗೆಲ್ಲ ತಾಯಿ ಸ್ಥಾನದಲ್ಲಿ ನಿಂತು ನಿಮ್ಮ ಸ್ವಂತ ಮಕ್ಕಳು ಥರ ನೋಡ್ಕೊಂಡಿದ್ದೀರಾ. ಸಮಾಜದಲ್ಲಿ ಗೌರವದಿಂದ ಬದುಕೋದನ್ನ ಹೇಳ್ಕೊಟ್ಟಿದ್ದೀರಾ. ಅದಕ್ಕೆ ನಾನು ಈ ಮನೆ ಸೊಸೆಯಾಗಿ ನಿಮ್ಗೆ ಇವತ್ತು ಸನ್ಮಾನ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಒಂದು ನಿಮಿಷ ಬಂದೆ ಅತ್ತೆ. ದೇವ್ರೆ, ಶ್ರೀಮಂತರ ಮನೆ ಹುಡುಗನ ಬಡವ್ರ ಮನೆ ಹುಡುಗಿ ಲವ್ ಮಾಡಬಾರ್ದು ಅಂತ ಯಾರು ನಂಗೆ ಹೇಳಿಲ್ಲ. ಗೊತ್ತೋ ಗೊತ್ತಿಲ್ದೇನೋ ನಾನು ಧ್ರುವನ ಪ್ರೀತಿ ಮಾಡಿದ್ದೀನಿ. ಈಗ ಅವ್ನು ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ಆದರೆ ಎಲ್ಲರೂ ಸೇರಿಕೊಂಡು
ಆ ತೇಜಸ್ ಜೊತೆ ನನ್ನ ಮದುವೆ ಮಾಡೋದಕ್ಕೆ ಹೊರಟಿದ್ದಾರೆ. ತೇಜಸ್ನ ಎಲ್ಲರೂ ಒಳ್ಳೆಯವನು ಅಂತ ನಂಬಿದ್ದಾರೆ. ನಾನು ಅಷ್ಟೇ ಅವ್ನು ಒಳ್ಳೆಯವನು ಅಂತಾನೆ ನಂಬಿದ್ದೀನಿ. ಮನಸ್ಸಲ್ಲಿ ಧ್ರುವನ್ನ ಇಟ್ಕೊಂಡು ತೇಜಸ್ನ ಮದುವೆ ಆಗೋದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಅದಕ್ಕೆ ದಯವಿಟ್ಟು ತೇಜಸ್ಸಲ್ಲಿ ಯಾವುದಾದ್ರೂ ಕೆಟ್ಟ ಗುಣ ಇದ್ರೆ ಅದು ಎಲ್ರಿಗೂ ಗೊತ್ತಾಗೋ ಹಾಗೆ ಮಾಡು. ಅವನ ಜೊತೆ ಏನಾದರೂ ಎಂಗೇಜ್ಮೆಂಟ್ ನಿಂತೋದ್ರೆ ನಾನು ನಿನಗೆ ಈಡ್ಗೈ ಹೊಡಿತೀನಿ. ಆದ್ಯಾ, ಪ್ರಜ್ವಲು ನಮ್ಮ ತಾಯಿ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋಕ್ಕೆ ನಮ್ಮ ಹುಟ್ಟೂರಿಗೆ ಹೋಗಿದ್ದಾನೆ. ಬಟ್ ಅವ್ನು ಹೋದಾಗಿಂದ ಒಂದು ಸುದ್ದಿನೂ ಇಲ್ಲ. ವೇಟ್, ಲೆಟ್ ಮಿ ಕಾಲ್. ವಿಕ್ರಾಂತ್, ಯಾಕೆ ಬೇಜಾರಾಗಿದೆಯಾ? ಏನಾಯ್ತು? ಹಾಗೇನಿಲ್ಲ ಅಗ್ರಜ, ಪ್ರಜ್ವಲ್ಗೆ ಕಾಲ್ ಮಾಡ್ತಿದ್ದೆ ಅಷ್ಟೇ. ಓ ಹೌದಾ, ಓಕೆ. ಅಂಡ್ ಬೈ ದ ವೇ ವಿಕ್ರಾಂತ್, ನಾಳೆ ಅದಿತಿ ಎಂಗೇಜ್ಮೆಂಟ್ ನೆನಪಿದೆ ತಾನೆ? ನಮಗಿರೋ ಬಿಸಿ ಸ್ಕೆಡ್ಯೂಲಲ್ಲಿ ಇವತ್ತು ಬೆಂಗಳೂರಲ್ಲಿ ಎಲ್ಲರನ್ನೂ ಹೋಗಿ ಮನೆಗೆ ಇನ್ವೈಟ್ ಮಾಡೋದಕ್ಕಾಗಲ್ಲ. ಸೊ ಡೂ ಒನ್ ಥಿಂಗ್, ಎಲ್ಲರಿಗೂ ವಾಟ್ಸಪ್ಪಲ್ಲಿ ಇನ್ವೈಟ್ ಮಾಡು. ಅಂಡ್ ಇನ್ವೈಟ್ ರೆಡಿ ಮಾಡೋ ಜವಾಬ್ದಾರಿ ನೀನು. ಓಕೆ ಅಗ್ರಜ, ನಿನಗೆ ಡೀಟೇಲ್ಸ್ನ ವಾಟ್ಸಪ್ ಮಾಡ್ತೀನಿ, ಚೆಕ್ ಮಾಡ್ಕೊ. ಆದ್ಯಾ, ಇನ್ವಿಟೇಷನ್ ಅಲ್ಲಿ ವಿದ್ಯಾಶಂಕರ್ ಚಂದ್ರವಂಶಿ ಅಂತ ಇದೆ. ಬಟ್ ನಾನು ಆಧಾರ್ ಕಾರ್ಡ್ ನೇಮಲ್ಲಿ ಬೆಟ್ಟಪ್ಪ ಚಂದ್ರವಂಶಿ ಅಂತ ಇತ್ತು. ಆದ್ಯಾ, ನಿನಗೇನಾದರೂ ಇವಾಗ ಅರ್ಜೆಂಟ್ ಕೆಲಸ ಇದೆಯಾ? ಇಲ್ಲ ಅಣ್ಣ, ಯಾಕೆ? ಅದಿತಿ ಕಾಲ್ ಮಾಡಿ ತೇಜಸ್ದು ಫುಲ್ ನೇಮ್ ಕೇಳಕ್ಕಾಗತ್ತಾ? ಡೌಟ್ ಪಡೋ ಥರ ಏನು ಕೇಳಬೇಡ, ಇನ್ವಿಟೇಷನ್ ಪ್ರಿಂಟ್ ಮಾಡಬೇಕು ಅಂತ ಕೇಳು. ಹಲೋ ಅದಿತಿ, ಆ ತೇಜಸ್ ಫುಲ್ ಹೆಸರೇನು? ಹಾ ಅಲ್ಲ, ಏನೂ ಇಲ್ಲ. ವಿಕ್ಕಿಯನ ಇನ್ವಿಟೇಷನ್ ಪ್ರಿಂಟ್ ಮಾಡಿಸ್ತಾ ಇದ್ದ, ಅದಕ್ಕೆ ಬೇಕಿತ್ತು. ಸರಿ, ಓಕೆ, ಆಮೇಲೆ ಕಾಲ್ ಮಾಡ್ತೇನೆ. ಅಣ್ಣ, ಅವನ ಹೆಸರು ತೇಜಸ್ ವಿದ್ಯಾಶಂಕರ್ ಅಂತ. ಏನು, ತೇಜಸ್ ವಿದ್ಯಾಶಂಕರ್ ಅಂತನ? ಹ್ಞೂ ಅಣ್ಣ, ಯಾಕೇನಾಯ್ತು? ಆದ್ಯಾ, ಒಂದು ಕೆಲಸ ಮಾಡು, ಅದಿತಿಗೆ ತೇಜಸ್ಗೆ ಕಾಲ್ ಮಾಡಕ್ ಹೇಳಿ ಅವನ ಪೂರ್ತಿ ಹೆಸರೇನು, ಅವ್ರ ಅಪ್ಪ ಅಮ್ಮನ ಹೆಸರೇನು, ಅದನ್ನ ಡೌಟ್ ಬರ್ದೇ ಇರೋ ತರ ತಿಳ್ಕೊಳಕ್ ಹೇಳು. ಹಲೋ ಅದಿತಿ. ಅರೆ ತೇಜಸ್, ನೀವು ಬರ್ತೀನಿ ಅಂತ ಒಂದು ಮಾತು ಹೇಳಿಲ್ಲ. ಸಾರಿ ಅತ್ತೆ, ಕಾಲ್ ಮಾಡೋಣ ಅನ್ಕೊಂಡೆ, ಮರ್ತ್ಬಿಟ್ಟೆ. ಪರವಾಗಿಲ್ಲ. ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರಾ? ಹಾಂ, ಎಲ್ಲರೂ ಚೆನ್ನಾಗಿದ್ದಾರೆ. ಹಾಂ, ಇರಿ, ಕಾಫಿ ತರ್ತೀನಿ. ಅತ್ತೆ, ಅದೆಲ್ಲ ಬೇಡ. ಅಂದಹಾಗೆ ಅತ್ತೆ, ನಾಡಿದ್ದು ನಮ್ಮ ಎಂಗೇಜ್ಮೆಂಟ್ ಅಲ್ವಾ, ಅದಕ್ಕೆ ನಮ್ಮ ಮನೇಲಿ ಸೀರೆ ಸೆಲೆಕ್ಷನ್ ಮಾಡ್ತಾ ಇದ್ದಾರೆ. ಹಾಗಾಗಿ ಆದಿತ್ಯ ಅವ್ರಿಗೆ ಭೇಟಿಯಾಗಿ ಅವ್ರಿಗೆ ಯಾವ ಕಲರ್ ಸೀರೆ ಬೇಕು ಕೇಳ್ಕೊಂಬ ಅಂತ ಹೇಳಿದ್ದಾರೆ. ಅದಕ್ಕೆ ಅವ್ರಿಗೊಂದಿಷ್ಟು ಸೀರೆ ತೋರಿಸಿ ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೆ ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಹೌದಾ? ಪರವಾಗಿಲ್ಲಪ್ಪ, ಧಾರಾಳವಾಗಿ ತೋರಿಸ್ಬೋದು. ಒಂದು ನಿಮಿಷ, ಅದಿತಿನ ಕರಿತೀನಿ. ಅದಿತಿ, ಯಾರು ಬಂದಿದ್ದಾರೆ ನೋಡು. ಹಾಳಾದವನು, ನಾನು ಬೇಡ ಅಂತ ದೂರ ಹೋದು ಬೇಕು ಬೇಕು ಅಂತ ಹತ್ರ ಬರ್ತಿದ್ದಾನೆ. ಮೊದಲು ಇವನಿಗೊಂದು ಗತಿ ಕಾಣಿಸ್ಬೇಕು, ಇಲ್ಲ ಅಂದ್ರೆ ಇವ್ನು ನನ್ನನ್ನ ಕಟ್ಕೊಳ್ಳೋದು ಗ್ಯಾರಂಟಿ. ಅದಿತಿ, ಏನು ಯೋಚನೆ ಮಾಡ್ತಿದ್ಯಾ? ತೇಜಸ್ ಬಂದಿದ್ದಾರೆ, ಮಾತಾಡ್ಸಮ್ಮ. ಹಾಂ ಮಾತಾಡಿಸ್ತೀನಿ. ಹಾಯ್, ಹೇಗಿದ್ದೀರಾ?
ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಸಾರಿ, ಅದು ಬಟ್ಟೆ ಹೋಗಿತಾ ಇದ್ದೆ, ಗೊತ್ತಾಗ್ಲಿಲ್ಲ. ಅದಿತಿ, ಇವರ ಅಪ್ಪ ಅಮ್ಮ ನಿನಗೆ ಯಾವ ಬಣ್ಣದ ಸೀರೆ ಇಷ್ಟ ಆಗುತ್ತೆ ಅಂತ ಕೇಳ್ಕೊಂಡು ಬರಕ್ಕೆ ಹೇಳಿದಾರಂತೆ. ನಿನ್ಗೆ ಯಾವ್ದು ಇಷ್ಟನೋ ಅವ್ರಿಗೆ ಹೇಳಮ್ಮ. ನಾನು ಕಾಫಿ ಮಾಡ್ಕೊಂಡು ಬರ್ತೀನಿ. ಅಮ್ಮ, ನಾನೇ ಮಾಡ್ಕೊಂಡು ಬರ್ತೀನಿ. ನಾನು ತರ್ತೀನಿ. ತಗೊಳ್ಳಿ ನೋಡಿ. ಫೋನಲ್ಲಿ ಕೇಳಿದ್ರೇ ಆಗೋಗಿತ್ತು. ಇಷ್ಟು ದೂರ ಯಾಕೆ ಬಂದ್ರಿ? ಪರವಾಗಿಲ್ಲ, ನಿಮಗೋಸ್ಕರ ಬೇಕಿದ್ರೆ 7 ಸಮುದ್ರನೂ ದಾಟ್ಕೊಂಡು ಬರ್ತೀನಿ. ಈಚ್ಕೊಂಡು ಬರುವಾಗ ತಿಮಿಂಗ್ಲನೇ ತಿನ್ಕೋಬೇಕು ನಿನ್ನ. ಅದಿತಿಯವರೇ, ಇದಿಷ್ಟರಲ್ಲಿ ನಿಮ್ಗೆ ಯಾವ ಕಲರ್ ಇಷ್ಟ ಆಯಿತು? ನನಗೆ ಪರ್ಟಿಕ್ಯುಲರ್ ಕಲರ್ ಅಂತ ಏನಿಲ್ಲ. ನೀವು ಪ್ರೀತಿಯಿಂದ ಯಾವ ಸ್ಯಾರಿ ಕೊಟ್ರು ಉಟ್ಕೋತೀನಿ. ನೀವು ತಮಾಷೆ ಮಾಡ್ತಿಲ್ಲ ತಾನೆ? ಇದ್ರಲ್ಲಿ ತಮಾಷೆ ಮಾಡೋದೇನಿದೆ? ನಿಮಗೆ ನಾನು ಯಾವ ಸ್ಯಾರಿ ಉಟ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ತೀನಿ ಅಂತ ಅನಿಸುತ್ತೋ ಅದೇ ಸೀರೆನೇ ಕೊಡಿಸಿ, ನಾನು ಅದನ್ನೇ ಉಟ್ಕೊಳ್ತೀನಿ. ಯಾಕಂದರೆ ನಿಮ್ಮಿಷ್ಟನೇ ನನ್ನಿಷ್ಟ, ನಿಮ್ಮ ಆಸೆನೇ ನನ್ನ ಆಸೆ. ಆದರೂ ನೀವು ಸೆಲೆಕ್ಟ್ ಮಾಡಿದರೆ ಚೆನ್ನಾಗಿರೋದು ಅನಿಸುತ್ತೆ. ನೀವು ನನ್ನ ಗಂಡ ಆಗೋರು, ನಿಮಗೆ ನಾನು ಯಾವ ಸ್ಯಾರಿ ಉಟ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ತೀನಿ ಅಂತ ಅನಿಸುತ್ತೆ ಅಂತ ನೀವೇ ಹೇಳಿ. ನನಗೇನೋ ನೀವು ಈ ಕಲರ್ ಸೀರೆ ಉಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಹಾಗಾದರೆ ನನಗೂ ಇದೇ ಇಷ್ಟ. ಹಾಂ, ಕೇಳೋದು ಮರ್ತಿದ್ದೆ, ನಿಮ್ಮ ಮನೇಲಿ ಯಾರ್ಯಾರಿದ್ದೀರಾ? ಹೇಳಿದ್ನಲ್ಲ, ನಾನು ನಮ್ಮ ಅಪ್ಪ ಅಮ್ಮ ಅಷ್ಟೇ. ಓಹ್ ಹೌದಲ್ವಾ. ಅಂದಾಗೆ ನಿಮ್ಮ ಪೂರ್ತಿ ಹೆಸರೇನು? ನಿಮ್ಮ ತಂದೆ ತಾಯಿ ಅವ್ರ ಪೂರ್ತಿ ಹೆಸರೇನು? ನನ್ನ ಹೆಸರು ತೇಜಸ್ ವಿದ್ಯಾಶಂಕರ್, ನಮ್ಮ ತಂದೆ ಹೆಸರು ವಿದ್ಯಾಶಂಕರ್, ತಾಯಿ ಸುಮಿತ್ರಾ. ಮತ್ತೆ ನಿಮ್ಮ ಒಡ ಹುಟ್ಟೋರು? ಇಲ್ಲ, ನಂಗೆ ಅಣ್ಣ ಎಲ್ಲ ಯಾರೂ ಇಲ್ಲ, ನಾನು ಒಬ್ಬನೇ. ಓ ಹೌದಾ, ಪರವಾಗಿಲ್ಲ, ಇಷ್ಟ ಆಯಿತು. ನನಗೂ ಅಷ್ಟೇ. ನೀವು ನಮ್ಮ ಫ್ಯಾಮಿಲಿ ಬಗ್ಗೆ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಿದ್ದನ್ನು ನೋಡಿದ್ರೆ ಖುಷಿ ಆಗ್ತಿದೆ. ಹಾಂ ಅದಿತಿ ಅವರೇ, ನೀವು ಈ ಸೀರೆಗೆ ಈ ಜ್ಯುವೆಲ್ಸ್ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಇದು ಓಕೆನಾ ನೋಡಿ? ನೀವು ಈ ಥರ ಮಾಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ. ವೇದಾಂತ್ ಬಾಬಾ ನಿಮ್ಮ ಮಗ ಅಲ್ಲ ಅಂತ ಯಾಕೆ ಸುಳ್ಳು ಹೇಳಿದ್ರಿ? ನೀನು ಈ ಪ್ರಶ್ನೆ ಕೇಳ್ತೀಯ ಅಂತ ಗೊತ್ತಿತ್ತು, ಆದರೆ ಇಷ್ಟು ಬೇಗ ಕೇಳ್ತೀಯ ಅಂತ ಗೊತ್ತಿರಲಿಲ್ಲ. ನಾನು ನಿಮ್ಮ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದೆ, ಆದರೆ ಯಾಕೆ ಈ ಥರ ಮಾಡಿದ್ರಿ? ವೇದಾಂತ್ ನನ್ನ ಮಗ ಅಲ್ಲ ಅಂತ ಹೇಳಿದ್ದು ನಿಜನೇ, ಆದರೆ ಆಗ ಹೇಳೋದಕ್ಕೂ ಒಂದು ಕಾರಣ ಇದೆ. ಅಂತ ಕಾರಣ ಏನಿದೆ ಅತ್ತೆ? ವೇದಾಂತ್ ವಿಚಾರದಲ್ಲಿ ನನಗೆ ಯಾವ ಬೇಜಾರು ಇರಲಿಲ್ಲ, ಅವನಿಂದ ಪ್ರಾಬ್ಲಮ್ ಕೂಡ ಇರಲಿಲ್ಲ. ನನಗೆ ಭಯ ಇದ್ದಿದ್ದು ನಿನ್ನ ತಂಗಿ ವಿಚಾರದಲ್ಲಿ. ನನಗೆ ನಿನ್ನ ಬಗ್ಗೆ ಕನ್ಸರ್ನ್ ಇತ್ತು, ವಿಕ್ರಾಂತ್ ಮೇಲೆ ಅಕ್ಕರೆ ಇತ್ತು. ನೀನಾಗಲಿ ವಿಕ್ರಾಂತ್ ಆಗಲಿ ಅಮೂಲ್ಯ ವೇದಾಂತಕ್ಕೆ ಹೋಲಿಸ್ಕೊಂಡ್ರೆ ತುಂಬಾ ಸಾಫ್ಟು. ನಿನ್ನ ಗಂಡನಿಗಂತೂ ತನ್ನ ಸಂಸಾರಕ್ಕೆ ಏನಾದರೂ ಮಾಡ್ಕೊಳ್ಬೇಕು, ತನ್ನ ಸ್ವಂತಕ್ಕೆ ಏನಾದರೂ ಮಾಡ್ಕೊಳ್ಬೇಕು ಅನ್ನೋ ಯೋಚನೆನೇ ಇಲ್ಲ. ಆದರೆ ನೀನು ಅವನಿಗೆ ಹೇಳೋ ಪ್ರಯತ್ನನೇ ಮಾಡಲಿಲ್ಲ. ಆದರೆ ನಿನ್ನ ತಂಗಿ ಹಾಗಲ್ಲ, ಬೆರಳು ತೋರಿಸಿದ್ರೆ ಹಸ್ತನೇ ನುಂಗ್ಬಿಡ್ತಾಳೆ. ಅವರಿಂದ ನಿಮಗೆ ಅನ್ಯಾಯ ಆಗಬಾರ್ದು, ಅವ್ರ ಮುಂದೆ ತಲೆ ತಗ್ಸ್ಬಾರ್ದು ಅಂತಲೇ ನಾನು ನಿನಗೆ ವಿಕ್ರಾಂತ್ಗೆ ಅಲರ್ಟ್ ಮಾಡಿದ್ದು. ಅಷ್ಟು ಬಿಟ್ಟರೆ ಬೇರೆ ಯಾವ ಉದ್ದೇಶನೂ ಇಲ್ಲ ಆರ್ತಿ. ಅಮೂಲ್ಯ ಈ ಮನೆಗೆ ಬಂದಮೇಲೆ ನಿನ್ನ ಮೂಲೆ ಗುಂಪು ಮಾಡ್ತಾಳೆ. ನಿನ್ನ ಅಸ್ತಿತ್ವ ಏನಿದ್ರೂ ಅಡುಗೆ ಮನೆಗಷ್ಟೇ ಸೀಮಿತವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೆ. ಆದರೆ ಅಮೂಲ್ಯ ಹಾಗೆ ಮಾಡಲಿಲ್ಲ. ಅವಳ ಜೊತೆ ನಿನ್ನನ್ನು ಕರ್ಕೊಂಡು ಹೋದ್ಲು. ಎಲ್ಲೋ ನಿನ್ನನ್ನು ಓವರ್ಟೇಕ್ ಮಾಡಲಿಲ್ಲ. ಆಗಲೇ ನನಗೆ ಅರ್ಥ ಆಗಿದ್ದು ಅಮೂಲ್ಯ ಎಷ್ಟು ಒಳ್ಳೆಯವಳು ಅಂತ.
ಈಗ ನಿನಗೆಷ್ಟು ರೆಸ್ಪೆಕ್ಟ್ ಕೊಡ್ತಾ ಇದ್ದೀನೋ ಅವಳಿಗೂ ಅಷ್ಟೇ ಕೊಡ್ತಾ ಇದ್ದೀನಿ. ಎಷ್ಟೇ ಆದರೂ ನನ್ನ ಸೊಸೆ ಅಲ್ವಾ. ನೋಡು, ನನಗೆ ನೀವು ಬೇರೆ ಅಲ್ಲ, ಆದ್ಯ ಬೇರೆ ಅಲ್ಲ. ಹಾಗೆ ಇನ್ನೊಂದು ವಿಷಯ, ನಿಮ್ಮಿಬ್ಬರ ಮಧ್ಯೆ ಜಗಳ ತಂದಿಟ್ಟು ಮನಸ್ತಾಪ ಬರೋ ಹಾಗೆ ನಾನು ನಡ್ಕೊಂಡಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಆರ್ತಿ. ಇಲ್ಲಿವರೆಗೂ ಆಗಿರೋದನ್ನೆಲ್ಲ ಮರೆತುಬಿಡು. ಅಯ್ಯೋ ಅತ್ತೆ, ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ? ಹಾಗೆ ನೋಡಿದ್ರೆ ನೀವು ನನ್ನ ಕ್ಷಮಿಸ್ಬೇಕು. ನೀವು ನನ್ನ ಒಳ್ಳೇದಕ್ಕೆ ಹೇಳ್ತಿದ್ದೀರಾ ಅಂತ ನನಗೆ ಗೊತ್ತೇ ಆಗಲಿಲ್ಲ. ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಸಾರಿ ಅತ್ತೆ. ನನ್ನ ಮೇಲೆ ಇಷ್ಟೊಂದು ನಂಬಿಕೆ ಇಟ್ಕೊಂಡಿದ್ಯಲ್ಲ, ಅಷ್ಟೇ ಸಾಕು. ಅತ್ತೆ, ಈ ಮನೆಗೆ ಯಾರೇ ಬರಲಿ, ಏನೇ ಬದಲಾಗಲಿ, ನಾನು ಮದುವೆಯಾಗಿ ಮನೆಗೆ ಬಂದಾಗ ನೀವೇ ನನಗೆ ಮನೆ ತುಂಬಿಸ್ಕೊಂಡಿದ್ದು. ನಾನು ನಿಮ್ಮನ್ನೇ ಮೊದಲು ಅತ್ತೆ ಅಂತ ಕರೆದಿದ್ದು. ಇನ್ನು ಮುಂದೆ ಕೂಡ ನೀವೇ ನನಗೆ ಅತ್ತೆ ಆಗಿರ್ತೀರ. ಆ ಸ್ಥಾನನ ಯಾರು ಕಿತ್ಕೊಳ್ಳೋದಕ್ಕಾಗಲ್ಲ. ಈಗ ಇಲ್ಲಿ ನಡೀತಿರೋದನ್ನೆಲ್ಲ ವೇದಾಂತ್ ಲೈವ್ ಆಕ್ಸೆಸ್ನಲ್ಲಿ ನೋಡ್ತಿರ್ತಾನೆ. ನಾನು ಆದಷ್ಟು ಹುಷಾರಾಗಿರ್ಬೇಕು. ಆಚಾರಿ ಬಾಯ್ಲಿ. ಏನಯ್ಯ? ನಾನು ಮುಂಚೆ ಎಲ್ಲ ವಿಕ್ರಾಂತ್ CCTV ಹಾಕ್ಸ್ಬೇಕು, ಧ್ರುವನ್ನ ಮಾನಿಟರ್ ಮಾಡಬೇಕು ಅಂತ ಹೇಳಿದಾಗ ತುಂಬ ವಿಯರ್ಡ್ ಅನ್ನಿಸ್ತಿತ್ತು. ಆದರೆ ಇವಾಗ ನೋಡ್ತಿದ್ರೆ ತುಂಬ ಹೈ ಅನ್ನಿಸ್ತಿದೆ. ಅದಕ್ಕೆ ಹೇಳೋದು ಎಲ್ರ ಮಾತು ಕೇಳಬೇಕು ಅಂತ. ಎಲ್ಲರ ಹತ್ರನೂ ಬ್ರಿಲಿಯಂಟ್ ಐಡಿಯಾ ಇರುತ್ತೆ, ರೋಬೋಟ್ ಹತ್ರ ಮಾತ್ರ ಸೂಪರ್ ಐಡಿಯಾ ಇರುತ್ತೆ ಅಂತ ಅನ್ಕೋಬಾರ್ದು. ರೋಬೋಟ್ ಬಗ್ಗೆ ಅಲ್ಲ, ನನ್ನ ಬಗ್ಗೆ ಮಾತಾಡಿದ್ದು. ನಾನ್ ರೋಬೋಟ್ ಅಂತ ಹೇಳಿದ್ದು ತಮ್ಮಿಗೆ. ಇದು ಈ ಮುದ್ದಾದ ಮೂತಿ ನೋಡೋದಕ್ಕಂದ್ರೆ ನಮ್ ಪ್ರಾಣ. ಹೇಳು. ಸುಹಾಸಿನಿ ಅವರೇ, ನಾನಿವತ್ತು ನಮ್ಮ ಹೊಸ ಬೀಗ್ರ ಮನೆಗೆ ಹೋಗಿದ್ದೆ. ಅಂದ್ರೆ ಅದೇ ಅದಿತಿ ಮನೆಗೆ. ಓ ಹೌದಾ? ಏನ್ ಸಮಾಚಾರ? ಅದಿತಿ ಇವಾಗ ಮುಂಚೆ ತರ ಬಿಹೇವ್ ಮಾಡ್ತಿಲ್ಲ. ನನ್ನ ಜೊತೆ ತುಂಬಾ ಚೆನ್ನಾಗಿ ಮಾತಾಡ್ತಿದ್ದಾಳೆ, ಸಲ್ಗೆಯಿಂದ ನಡ್ಕೋತಿದ್ದಾಳೆ, ನನಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತಿದ್ದಾಳೆ. ಇವತ್ತು ನಮ್ಮ ಫ್ಯಾಮಿಲಿ ಬಗ್ಗೆ ಎಲ್ಲ ವಿಚಾರಿಸಿದ್ಲು. ನಿಮ್ಗೆ ಯಾವ ಕಲರ್ ಸೀರೆ ಇಷ್ಟ ಅಂತ ಕೇಳಿದಕ್ಕೆ ನಿಮ್ಗೆ ಯಾವ್ದು ಇಷ್ಟನೋ ಅದೇ ಇಷ್ಟ ಅಂತ ಹೇಳಿದ್ಲು. ನೀವು ಹೇಳಿದ್ದು ಕರೆಕ್ಟ್. ಅದಿತಿ ಇವಾಗ ಬದಲಾಗಿದ್ದಾಳೆ, ನಿಧಾನಕ್ಕೆ ನನ್ನ ರೂಟಿಗೆ ಬರ್ತಿದ್ದಾಳೆ. ಮೋಸ್ಟ್ಲಿ ಇವಾಗ ಅವಳಿಗೆ ನನ್ನ ಮೇಲೆ ನಂಬಿಕೆ ಬರೋಕ್ಕೆ ಶುರುವಾಗಿದೆ ಅನ್ಸುತ್ತೆ. ಮತ್ತೆ ಲಾಸ್ಟ್ ಟೈಮ್ ಕಾಲ್ ಮಾಡಿದಾಗ ನನ್ನ ಹತ್ರ ಸರಿಯಾಗಿ ಬಿಹೇವ್ ಮಾಡ್ತಿಲ್ಲ ಅಂತ ಕಂಪ್ಲೇಂಟ್ ಮಾಡಿದೆ. ಆಗ ಅವಳು ಅದೇ ಥರ ಬಿಹೇವ್ ಮಾಡ್ತಿದ್ಲು, ಅದಕ್ಕೆ ನಿಮ್ಮ ಹತ್ರ ಹಾಗೆ ಹೇಳಿದ್ದೆ. ಸರಿ ಬಿಡು, ನಾನು ಮಾತಾಡಿ ಎಲ್ಲ ಸರಿ ಮಾಡಿದ್ದೀನಿ. ಇನ್ ಮುಂದೆ ನಿನ್ ಜೊತೆ ಪ್ರೀತಿಯಿಂದ ನಡ್ಕೊಳ್ತಾಳೆ, ನೀನು ಹೇಳ್ದಾಗ ಕೇಳ್ತಾಳೆ. ನನಗೂ ಹಾಗೆ ಅನಿಸ್ತಿದೆ. ಹೇಗೂ ನಾಡಿದ್ದು ಎಂಗೇಜ್ಮೆಂಟ್ ಇದೆಯಲ್ಲ, ಎಂಗೇಜ್ಮೆಂಟ್ ಮುಗಿತಿದ್ದಾಗೆ ಮದುವೆ ಡೇಟ್ ಫಿಕ್ಸ್ ಮಾಡಿಸ್ಬಿಡಿ. ಮುರಿದು ಹೋಗೋ ಮದುವೆಗೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ಯಾ? ನಿಧಾನಕ್ಕೆ ಮಾಡಿಸಿದ್ರೆ ಆಯ್ತು ಬಿಡು. ನಾನು ಅರ್ಜೆಂಟ್ ಮಾಡ್ತಿರೋದು ಮದುವೆ ಮಾಡ್ಕೊಂಡು ಅವಳ ಜೊತೆ ಸಂಸಾರ ಮಾಡಕ್ಕಲ್ಲ, ಟಾರ್ಗೆಟ್ನ ಅಚೀವ್ ಮಾಡಕ್ಕೆ. ನಾನು ಮೊದಲು ಆ ಧ್ರುವನ್ನ ಮುಗಿಸ್ಬೇಕು. ಅವನ್ನ ಮುಗಿಸೋವರೆಗೂ ನಂಗೆ ಸಮಾಧಾನ ಆಗಲ್ಲ. ಅವನ್ನ ಮುಗಿಸ್ಬೇಕು ಅಂತಂದ್ರೆ ಆ ಅದಿತಿ ಜೊತೆ ಮದುವೆ ಆಗ್ಬೇಕು. ಅಲ್ಲಿವರೆಗೂ ಅವನೇನು ಮಾಡೋಕ್ಕಾಗಲ್ಲ.
ಸುಮ್ಮನೆ ಟೈಮ್ ವೇಸ್ಟ್ ಮಾಡೋ ಬದಲು ಆದಷ್ಟು ಬೇಗ ಮದುವೆ ಮಾಡಿಸಿ ಅವ್ನ ತಿಥಿಗೆ ರೆಡಿ ಮಾಡ್ಕೊಳ್ಳಿ. ನಿನ್ನ ಪ್ರಾಬ್ಲಮ್ ನನಗೆ ಅರ್ಥ ಆಗುತ್ತೆ. ನಾನು ಎಲ್ಲದಕ್ಕೂ ಅನುಕೂಲ ಮಾಡಿಕೊಡ್ತೀನಿ. ಅವನನ್ನ ಮುಗಿಸೋದಕ್ಕೆ ಪ್ಲ್ಯಾನ್ ರೆಡಿ ಮಾಡ್ಕೊ. ಸರಿ, ನಾಡಿದ್ದು ಬರ್ತೀವಿ. ಸದಾ ವಿಮುಕ್ತಿ ಸಾಧಕಂ ಅನಾಯಕೈಕ ನಾಯಕಂ ವಿನಾಶಿತೆ